ಎಲ್ರಿಗೂ ನಮಸ್ಕಾರ. ವಿಜ್ಞಾನ ಪುಸ್ತಕ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇನು? ಒಂದಿಷ್ಟು ಫ್ಯಾಕ್ಟ್ಸ್, ಫಾರ್ಮುಲಾಗಳು ಅಲ್ವಾ? ಆದರೆ ಇವತ್ತು ನಾವು ನೋಡಿರೋದು ಒಂದು ವಿಜ್ಞಾನ ಪಠ್ಯಪುಸ್ತಕದ ಒಳಗಡೆ ಅಡಗಿರೋ ಒಂದು ತುಂಬನೇ ಪವರ್ಫುಲ್ ಆದ ಕಲಿಕೆಯ ತತ್ವವನ್ನ. ಬನ್ನಿ ಅದರ ಬಗ್ಗೆ ಮಾತಾಡೋಣ. ನಮ್ಮೆಲ್ರಿಗೂ ಚಿಕ್ಕ ವಯಸ್ಸು ನೆನಪಿದೆಯಲ್ವಾ? ಕಲಿಕೆ ಅನ್ನೋದು ಒಂದು ಆಟದ ಹಾಗೆ ಇತ್ತು. ಪ್ರತಿಯೊಂದು ಹೊಸ ವಿಷಯನೂ ಒಂದು ದೊಡ್ಡ ಅಡ್ವೆಂಚರ್ ಥರ ಇತ್ತು. ಯಾಕಂದ್ರೆ ನಿಜವಾದ ಕಲಿಕೆ ಶುರುವಾಗೋದೇ ಆ ಆಟದ ಜೊತೆಗಿರೋ ಕುತೂಹಲದಿಂದ. ಸರಿ, ಮೊದಲನೇ ವಿಭಾಗಕ್ಕೆ ಬರೋಣ. ವಿಜ್ಞಾನದ ಕ್ಲಾಸ್ ಬಗ್ಗೆನೇ ಮತ್ತೆ ಯೋಚಿಸೋದು. ಅಂದ್ರೆ ವಿಜ್ಞಾನ ಶಿಕ್ಷಣದ ಬಗ್ಗೆ ನಮ್ಗಿರೋ ಸಾಮಾನ್ಯ ಕಲ್ಪನೆಗಳನ್ನೇ ನಾವು ಪ್ರಶ್ನೆ ಮಾಡೋಣ. ನೋಡಿ, ಹೆಚ್ಚಿನ ಜನಕ್ಕೆ ಸೈನ್ಸ್ ಅಂದ್ರೆ ಏನು? ಉತ್ತರಗಳನ್ನ ಬಾಯ್ಪಾಠ ಮಾಡೋದು, ನ್ಯೂಟನ್ನ ಲಾ ಇರ್ಬೋದು, ಕೆಮಿಕಲ್ ಫಾರ್ಮುಲಾಗಳಿರ್ಬೋದು, ಇವೆಲ್ಲ ನೆನ್ಪಿಟ್ಕೋಬೇಕಾದ ಒಂದು ಲಿಸ್ಟ್ ಅಷ್ಟೇ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಈ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಇದು ಸೈನ್ಸನ್ನ ಸಂಪೂರ್ಣ ಬೇರೆ ಆಂಗಲ್ನಲ್ಲೇ ನೋಡುತ್ತೆ. ಇದು ಜ್ಞಾನದ ಒಂದು ಲಿಸ್ಟ್ ಖಂಡಿತ ಅಲ್ಲ. ಬದಲಿಗೆ ಇದು ನಮಗೆ ಪ್ರಶ್ನೆಗಳನ್ನು ಕೇಳಿ, ಎಕ್ಸ್ಪೆರಿಮೆಂಟ್ ಮಾಡಿ, ನಮ್ಮ ಸುತ್ತಮುತ್ತ ಇರೋ ಈ ಜಗತ್ತನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕೊಡೋ ಒಂದು ಇನ್ವಿಟೇಷನ್ ಇದ್ದಾಗೆ. ಅಂದ್ರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ಸೈನ್ಸ್ ಅಂದ್ರೆ ಕೇವಲ ಜ್ಞಾನದ ಕಂತೆ ಅಲ್ಲ, ಅದೊಂದು ಯೋಚನೆ ಮಾಡೋ ರೀತಿ, ಒಂದು ವೇ ಆಫ್ ಥಿಂಕಿಂಗ್. ಇದು ನಮ್ಮ ಕುತೂಹಲಕ್ಕೆ ನೀರೆರಿಯುತ್ತೆ, ಗೊತ್ತಿಲ್ಲದಿರೋ ವಿಷಯಗಳ ಬಗ್ಗೆ ಓಪನ್ ಆಗಿರೋದಕ್ಕೆ ಕಲ್ಸತ್ತೆ. ಈಗ ಎರಡನೇ ವಿಭಾಗ, ಕುತೂಹಲದ ಹಾರಾಟ. ಇಲ್ಲಿ ಒಂದು ಚಿಕ್ಕ ಕ್ಯೂರಿಯಾಸಿಟಿ ಹೇಗೆ ದೊಡ್ಡ ದೊಡ್ಡ ಸೈಂಟಿಫಿಕ್ ಸಾಧನೆಗಳಿಗೆ ದಾರಿಯಾಗುತ್ತೆ ಅಂತ ನೋಡೋಣ. ಒಂದು ಮಗು ಆಟಕ್ಕೆ ಅಂತ ಒಂದು ಪೇಪರ್ ರಾಕೆಟ್ ಮಾಡಿ ಹಾರಿಸ್ತಾ ಇಲ್ವಾ? ಆ ಪೇಪರ್ ರಾಕೆಟ್ಗೂ ಆಕಾಶದಲ್ಲಿ ಹಾರೋ ದೊಡ್ಡ ಜೆಟ್ ವಿಮಾನಕ್ಕೂ ನೇರವಾದ ಸಂಬಂಧ ಇದೆ. ಹೌದು, ಆ ಹಾರಾಟದ ಕನಸು ಹುಟ್ಕೊಂಡಿದ್ದೇ ಇಂತಹ ಸಿಂಪಲ್ ಆದ ಆಟಗಳಿಂದ, ಪ್ರಯೋಗಗಳಿಂದ. ಈ ಬುಕ್ ಇದೆಯಲ್ಲ, ಕಲಿಕೆ ಅಂದ್ರೆ ಏನು ಅಂತ ಹೇಳೋದಕ್ಕೆ ಒಂದು ಚಿಟ್ಟೆಯ ರೂಪಕವನ್ನ ಬಳಸುತ್ತೆ. ಎಷ್ಟು ಚೆನ್ನಾಗಿದೆಯಲ್ವಾ? ಒಂದು ಚಿಟ್ಟೆ ಹೇಗೆ ಬೇಕಾಬಿಟ್ಟಿ ತನ್ನಿಷ್ಟ ಬಂದ ಹಾಗೆ ಹಾರಾಡ್ತೋ, ಕಲಿಕೆಯೂ ಅಷ್ಟೇ ಸ್ವತಂತ್ರವಾಗಿರ್ಬೇಕು ಅಂತ. ಚಿಟ್ಟೆ ಯಾವತ್ತಾದ್ರೂ ನೇರವಾದ ದಾರಿಯಲ್ಲಿ ಹಾರೋದನ್ನ ನೋಡಿದೀವಾ? ಇಲ್ಲ ಅಲ್ವಾ? ಹಾಗೆಯೇ ಕಲಿಕೆ ಕೂಡ ಒಂದು ಸ್ಟ್ರೇಟ್ ಲೈನಲ್ಲಿ ಹೋಗ್ಬೇಕಂತ ಏನಿಲ್ಲ. ನಮ್ಮ ಕುತೂಹಲ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋದಾಗ ಮಾತ್ರ ಆ ಕಲಿಕೆಗೆ ನಿಜವಾದ ರೆಕ್ಕೆ ಬಂದ ಹಾಗೆ. ಮುಂದಿನ ವಿಭಾಗ, ವಿಸ್ಮಯಗಳ ಜಾಲ. ಅಂದ್ರೆ ಸೈನ್ಸ್ನ ಬೇರೆ ಬೇರೆ ಬ್ರಾಂಚ್ಗಳು ನಮ್ಮ ಡೈಲಿ ಲೈಫ್ನ ಪ್ರಶ್ನೆಗಳ ಮೂಲಕ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಅನ್ನೋದನ್ನ ಈಗ ನೋಡೋಣ. ಸರಳವಾದ ಪ್ರಶ್ನೆಗಳನ್ನೇ ತಗೊಳ್ಳೋಣ ಬನ್ನಿ. ಕೆಲವು ಹಣ್ಣುಗಳು ಯಾಕೆ ಹುಳಿಯಾಗಿರುತ್ತೆ? ಸಿಂಪಲ್ ಪ್ರಶ್ನೆ ಅನ್ಸುತ್ತೆ ಅಲ್ವಾ? ಆದರೆ ಈ ಒಂದು ಪ್ರಶ್ನೆ ನಮ್ಮನ್ನ ನೇರವಾಗಿ ಕೆಮಿಸ್ಟ್ರಿ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ನೊಂದು ಉದಾಹರಣೆ, ನಮ್ಮ ಬಟ್ಟೆ ಮೇಲೆ ಅರಿಶಿಣದ ಕಲೆ ಆದಾಗ ಅದಕ್ಕೆ ಸೋಪ್ ಹಾಕಿದ ತಕ್ಷಣ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಯಾಕೆ ಹೀಗೆ? ಇದು ಕೂಡ ನಮ್ಮ ಮನೆಯಲ್ಲೇ ನಡೆಯೋ ಒಂದು ಕೆಮಿಕಲ್ ರಿಯಾಕ್ಷನ್ ಅಷ್ಟೇ. ಬ್ಯಾಟ್ರಿಗಳು ಡೌನ್ ಆಗೋದು, ಐಸ್ ಕರಗಿ ನೀರಾಗೋದು, ಕಾಯಿ ಹಣ್ಣಾಗೋದು, ಅಬ್ಬಾ, ನಮ್ಮ ಸುತ್ತಮುತ್ತ ಎಷ್ಟೆಲ್ಲ ಬದಲಾವಣೆಗಳಾಗ್ತಾ ಇಡುತ್ತಲ್ವಾ? ಇವೆಲ್ಲವೂ ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜಸ್ ಅನ್ನೋ ಒಂದು ದೊಡ್ಡ ಜಗತ್ತನ್ನೇ ನಮಗೆ ಪರಿಚಯಿಸುತ್ತೆ. ನೋಡಿ, ಒಂದು ಗ್ಲಾಸ್ನಲ್ಲಿರೋ ಐಸ್ ಕ್ಯೂಬ್ ಕರಗೋ ಪ್ರಾಸೆಸ್ಗೂ ಜಗತ್ತಿನ ದೊಡ್ಡ ದೊಡ್ಡ ಗ್ಲೇಷಿಯರ್ಗಳು ಅಂದ್ರೆ ಹಿಮನದಿಗಳು ಕರಗೋದಕ್ಕೂ ಅಪ್ಲೈ ಆಗೋ ಸೈಂಟಿಫಿಕ್ ಪ್ರಿನ್ಸಿಪಲ್ ಒಂದೇ. ಅಂದ್ರೆ ಚಿಕ್ಕ ವಿಷಯ ಇರಲಿ, ದೊಡ್ಡ ವಿಷಯ ಇರಲಿ, ಪ್ರಕೃತಿಯ ನಿಯಮ ಒಂದೇ. ಈ ಪ್ರಶ್ನೆಗಳೆಲ್ಲ ನಮ್ಮನ್ನ ಹೊರಗಿನ ಪ್ರಪಂಚದಿಂದ ಒಳಗಡೆಗೆ, ಅಂದ್ರೆ ನಮ್ಮ ದೇಹದೊಳಗಿನ ಬಯಾಲಜಿ ಕಡೆಗೆ ಕರ್ಕೊಂಡೋಗುತ್ತೆ. ನಾವು ಹೇಗೆ ಬೆಳಿತೀವಿ, ಉಸಿರಾಡೋದು ಹೇಗೆ, ನಮ್ಮ ಬದುಕಿಗೆ ಬೇಕಾದ ಪ್ರಾಸೆಸ್ಗಳೆಲ್ಲ ಹೇಗೆ ನಡೆಯುತ್ತೆ, ಈ ಥರದ ಪ್ರಶ್ನೆಗಳು ಮೂಡುತ್ತೆ. ಇನ್ನೊಂದು ಬೇಸಿಕ್ ಪ್ರಶ್ನೆ, ಟೈಮ್ ಅಂದ್ರೆ ಏನು? ಅದನ್ನ ಹೇಗೆ ಅಳಿತೀವಿ? ಇದು ಕೇವಲ ಗಡಿಯಾರಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಇದರೊಳಗೆ ಫಿಸಿಕ್ಸ್ ಇದೆ, ಹಿಸ್ಟ್ರಿ ಇದೆ, ಆಸ್ಟ್ರಾನಮಿ ಕೂಡ ಇದೆ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ? ಸೈನ್ಸ್ನ ಈ ಬೇರೆ ಬೇರೆ ಬ್ರಾಂಚ್ಗಳು ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವೆಲ್ಲ ಬೇರೆ ಬೇರೆ ದ್ವೀಪಗಳಲ್ಲ. ಬದಲಿಗೆ ಇವೆಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿರೋ ಜ್ಞಾನದ ಒಂದು ದೊಡ್ಡ ವೆಬ್, ಒಂದು ಜಾಲ ಇದ್ದಾಗೆ. ಈಗ ಕೊನೆಯ ಮತ್ತು ಅಷ್ಟೇ ಇಂಟ್ರೆಸ್ಟಿಂಗ್ ಆದ ವಿಭಾಗ, ಉತ್ತರವನ್ನೇ ಪ್ರಶ್ನಿಸೋದು. ಹೌದು, ಇದು ನಾವು ಕಲ್ತುಕೊಂಡು ಬಂದಿರೋ ಸಾಂಪ್ರದಾಯಿಕ ವಿಧಾನವನ್ನೇ ತಲೆಕೆಳಗು ಮಾಡುತ್ತೆ. ಈ ಇಡೀ ಶೈಕ್ಷಣಿಕ ವಿಧಾನವು ನಮಗೆ ಕಲಿಸೋಕೆ ಪ್ರಯತ್ನಿಸೋ ಮುಖ್ಯವಾದ ಸ್ಕಿಲ್ ಅಂದ್ರೆ ಇದೆ, ಒಬ್ಬ ಸೈಂಟಿಸ್ಟ್ ಥರ ಯೋಚನೆ ಮಾಡೋದು. ಅಂದ್ರೇನು? ಉತ್ತರಗಳನ್ನು ಹುಡುಕೋದಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಸರಿಯಾದ ಪ್ರಶ್ನೆಗಳನ್ನ ಕೇಳೋದು. ನೋಡಿ, ಸಾಮಾನ್ಯವಾಗಿ ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ಏನಾಗುತ್ತೆ? ನಮ್ಗೊಂದು ಪ್ರಶ್ನೆ ಕೊಡ್ತಾರೆ, ನಾವು ಅದಕ್ಕೆ ಸರಿಯಾದ ಉತ್ತರ ಕಂಡುಹಿಡಿಬೇಕು. ಇಷ್ಟೇ ಅಲ್ವಾ? ಆದ್ರೆ ಇದನ್ನೇ ನಾವು ಉಲ್ಟಾ ಮಾಡಿದ್ರೆ, ಅಂದ್ರೆ ಮೊದಲು ಉತ್ತರ ಕೊಟ್ಬಿಟ್ಟು ಈ ಉತ್ತರಕ್ಕೆ ಸರಿಯಾದ ಪ್ರಶ್ನೆ ಯಾವುದು ಅದನ್ನ ಕಂಡುಹಿಡೀರಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಒಂದು ಉದಾಹರಣೆ ತಗೊಳ್ಳೋಣ. ಉತ್ತರ 42.
ಪಾಪ್ ಕಲ್ಚರ್ನಲ್ಲಿ ಇದು ತುಂಬಾನೇ ಫೇಮಸ್ ಆಗಿರೋ ಒಂದು ಉತ್ತರ. ಇವಾಗ ಶುರುವಾಗತ್ತೆ ನೋಡಿ ನಿಜವಾದ ಚಾಲೆಂಜ್. ಈ ಉತ್ತರಕ್ಕೆ ಪ್ರಶ್ನೆ ಏನಾಗಿತ್ತು? ಈ 42 ಅನ್ನೋದು ಯಾವ ಸಮಸ್ಯೆಯ ಪರಿಹಾರ ಆಗಿರ್ಬೋದು? ಯೋಚನೆ ಮಾಡಿ. ಹಾಗಿದ್ರೆ ಕೊನೆಯದಾಗಿ ಈ ಅದ್ಭುತವಾದ ಮಾತಿನೊಂದಿಗೆ ಇದನ್ನ ಮುಗಿಸೋಣ. ಯಾಕಂದ್ರೆ ನಿಜವಾದ ಕಲಿಕೆ ಅನ್ನೋದು ಉತ್ತರಗಳನ್ನ ಕೊಡೋದ್ರಲ್ಲಿ ಇಲ್ಲ, ಬದಲಾಗಿ ನಮ್ಮ ಕಲ್ಪನೆಗೆ ರೆಕ್ಕೆ ಕೊಟ್ಟು ಅದನ್ನ ಹಾರಾಡೋಕೆ ಬಿಟ್ಟು ಹೊಸ ಹೊಸ ಪ್ರಶ್ನೆಗಳನ್ನ ಕೇಳೋದ್ರಲ್ಲಿ ಇದೆ ಅಲ್ವಾ?